ನಿಮ್ಮ ಪ್ರೀತಿಪಾತ್ರರಿಗಾಗಿ. ಖಂಡಿತ ಹೌದು. ಜೀವನದಲ್ಲಿ ಉಂಟಾಗುವಂತಹ ಅನಿರೀಕ್ಷಿತ ಆಪತ್ತಿನಿಂದ ಬರುವಂತಹ ಆರ್ಥಿಕ ಬಿಕ್ಕಟ್ಟಿನಿಂದ ರಕ್ಷಣೆಯ ಜೊತೆಗೆ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ನಿವೃತ್ತಿಯ ನಂತರ ನಿಶ್ಚಿಂತವಾದಂತಹ ಜೀವನಕ್ಕಾಗಿ ಹಾಗೂ ನಿಮ್ಮೆಲ್ಲರ ಕನಸುಗಳ ಸಾಕಾರಕ್ಕಾಗಿ ಜೀವನದಲ್ಲಿ ಜೀವ ವಿಮೆ ಅತ್ಯಗತ್ಯ. ಈ ಭಾರತೀಯ ಜೀವ ವಿಮಾ ನಿಗಮವು 1956ರಲ್ಲಿ ಸ್ಥಾಪನೆಗೊಂಡು ಜೀವ ವಿಮೆಯ ಸಂದೇಶವನ್ನು ದೇಶದ ಮೂಲೆ ಮೂಲೆಗೂ ತಲುಪಿಸಿ ಗ್ರಾಮೀಣ ಭಾಗದ ಜನತೆಗೂ ವಿಮಾ ರಕ್ಷೆಯನ್ನು ಒದಗಿಸುವಂತಹ ತನ್ನ ಮೂಲ ಉದ್ದೇಶವನ್ನು ಆದಷ್ಟು ಮಟ್ಟಿಗೆ ಈಗಾಗಲೇ ಸಾರ್ಥಕಗೊಳಿಸಿದೆ. 2020ರ ವೇಳೆಗೆ ಎ ಪಾಲಿಸಿ ಫಾರ್ ಎವ್ರಿ ಪಾಕೆಟ್, ಪ್ರತಿಯೊಬ್ಬ ವ್ಯಕ್ತಿಯ ಜೀವನಕ್ಕೆ ತಕ್ಕ ಹಾಗೆ, ಅವರ ಅವಶ್ಯಕತೆಗಳಿಗೆ ತಕ್ಕ ಹಾಗೆ ಪಾಲಿಸಿಗಳನ್ನು ಒದಗಿಸಿಕೊಡುವಂತಹ ಗುರಿಯನ್ನ ಈ ನಿಗಮ ಹೊಂದಿದೆ. ಮುಂಬೈಲಿರುವಂತಹ ತನ್ನ ಕೇಂದ್ರ ಕಚೇರಿ, ದೇಶದಾದ್ಯಂತ ಹರಡಿರುವಂತಹ 8 ವಲಯ ಕಚೇರಿಗಳು, 113 ವಿಭಾಗೀಯ ಕಚೇರಿಗಳು, 2048 ಶಾಖಾ ಕಚೇರಿಗಳು, ಜೊತೆಗೆ 1202 ಉಪಶಾಖಾ ಕಚೇರಿಗಳು, ಸುಮಾರು 1,19,000 ಸಿಬ್ಬಂದಿ ವರ್ಗ, 12,78,000 ಪ್ರತಿನಿಧಿ ಬಳಗ, ಅತ್ಯಾಧುನಿಕ ತಂತ್ರಜ್ಞಾನ, ಇವುಗಳ ಮೂಲಕ ನಿಮ್ಮ ಸೇವೆಯಲ್ಲಿ ಭಾರತೀಯ ಜೀವ ವಿಮಾ ನಿಗಮ ಸದಾ ಸಿದ್ಧ. ಜೀವನದಲ್ಲಿ ಜೀವ ವಿಮೆ ಪ್ರತಿಯೊಬ್ಬರಿಗೂ ಅವಶ್ಯಕ ಎನ್ನುವಂತಹ ಈ ಒಂದು ಉದ್ದೇಶ ಎಲ್ಲರಿಗೂ ಮನವರಿಕೆಯಾಗಿ ಎಲ್ಲರೂ ಭಾರತೀಯ ಜೀವ ವಿಮಾ ನಿಗಮದ ಪಾಲಿಸಿಗಳನ್ನು ಕೊಳ್ಳುವಂತಾದಾಗ ನಮ್ಮ ಈ ಒಂದು ಪ್ರಯತ್ನ ಸಾರ್ಥಕ. ಭಾರತೀಯ ಜೀವ ವಿಮಾ ನಿಗಮದ ಬಳಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸದಾ ಸ್ವಾಗತ. ವಿಮೆಯ ಜ್ಯೋತಿ, ಅದರಲ್ಲೂ ಭಾರತೀಯ ವಿಮೆಯ ವಿಮಾ ಜ್ಯೋತಿ ಪ್ರತಿ ಮನದಲ್ಲೂ, ಪ್ರತಿ ಮನೆಯಲ್ಲೂ ಬೆಳಗುವಂತಾಗಲೆಂಬುದು ನಮ್ಮ ಆಶಯ. ಈಗ ನಿಮ್ಮ ಮುಂದೆ ಪ್ರದರ್ಶನ ಆಗಲಿರೋ ಪ್ರಹಸನ ಜೀವನಕ್ಕಾಗಿ ಜೀವ ವಿಮೆ. ಇದು ಭಾರತೀಯ ಜೀವ ವಿಮಾ ನಿಗಮದ ಬೆಂಗಳೂರು ವಿಭಾಗ 2ರ ಆರ್ಟಿ ನಗರ ಶಾಖೆಯ ಕೊಡುಗೆ. ವಿಮಾ ಸಂಸ್ಥೆಗಳ ರಾಷ್ಟ್ರೀಕರಣವಾದಾಗ, ಅಂದರೆ ಸೆಪ್ಟೆಂಬರ್ 1, 1956ರಲ್ಲಿ ನಮ್ಮ ಭಾರತೀಯ ಜೀವ ವಿಮಾ ನಿಗಮದ ಉದಯವಾಯಿತು. ಅಂದಿನಿಂದ ಇಂದಿನವರೆಗೂ ಸುಮಾರು 30 ಕೋಟಿಗೂ ಅಧಿಕ ಪಾಲಿಸಿಗಳನ್ನು ವಿಕ್ರಯಿಸಿ ಅದರಿಂದ ಬಂದ ಪ್ರೀಮಿಯಂ ಮೊತ್ತವನ್ನು ಸಂಗ್ರಹಿಸಿ ವಿಮಾ ಸಂಸ್ಥೆಗಳಲ್ಲಿ ಮುಂಚೂಣಿಯಲ್ಲಿದೆ. ಇಂತಹ ಬೃಹತ್ ಮೊತ್ತದಲ್ಲಿ ಒಂದು ಭಾಗವನ್ನು ರಾಷ್ಟ್ರೋದ್ಧಾರದ ಕಾರ್ಯಗಳಲ್ಲಿ ಹಾಗೂ ಪಂಚವಾರ್ಷಿಕ ಯೋಜನೆಗಳಲ್ಲಿ ತೊಡಗಿಸಿದೆ. ಇಂತಹ ಆದರ್ಶಪ್ರಾಯವಾದ ಮಹಾನ್ ಸಂಸ್ಥೆಯ ಧ್ಯೇಯೋದ್ದೇಶಗಳನ್ನು ಶ್ರೀಸಾಮಾನ್ಯರಿಗೆ ಮನವರಿಕೆ ಮಾಡುವ ಸಲುವಾಗಿ ನಮ್ಮ ಈ ಪ್ರಹಸನ. ಹಲೋ ಮಹೇಶ್. ಹಲೋ ರಾಜು, ಹೇಗಿದ್ಯಪ್ಪ? ಚೆನ್ನಾಗಿದ್ದೀನಿ. ಏನ ನೀನಿಲ್ಲಿ? ಬಸ್ ಕಾಯ್ತಾ ಇದ್ದೆ, ಬಸ್ ಇನ್ನ ಬರ್ಲೇ ಇಲ್ಲ ಕಣ. ಹೌದಾ? ಹೌದೌದು. ಮತ್ತೆ ಹೇಗಿದೀಯಾ? ಚೆನ್ನಾಗಿದ್ದೀನಪ್ಪ. ಮತ್ತೆ ಹೇಗ್ ನಡೀತಾ ಇದೆ ನಿನ್ನ LIC ಏಜೆನ್ಸಿ ಕೆಲಸ? ನನ್ನ LIC ಏಜೆನ್ಸಿ ಕೆಲಸ ಏನಪ್ಪ, ತುಂಬಾ ಚೆನ್ನಾಗ್ ಆಗ್ತಾ ಇದೆ ಮಹೇಶ್. ಹೌದಾ? ಯಾಕಂದ್ರೆ ಮೊದ್ಲಿಗಿನ ಇವತ್ತು ಜನಕ್ಕೆ ಇನ್ಶೂರೆನ್ಸ್ ಬಗ್ಗೆ ತಿಳುವಳಿಕೆ ತುಂಬಾ ಚೆನ್ನಾಗಿ ಬಂದಿದೆ. ಹೌದಾ? ಹೌದು. ಜೊತೆಗೆ ಪ್ರತಿಯೊಬ್ರು ಕೂಡ LIC ಪಾಲಿಸಿ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಅರಿವಿದೆ. ಸರಿ ಸರಿ. ಸೊ ಅದಕ್ಕೆ ತಕ್ಕನಂತೆ ನಮ್ಮ LIC ಕೂಡ ಎಲ್ಲಾ ವಯಸ್ಸಿನವರಿಗೆ ಮತ್ತೆ ಎಲ್ಲಾ ರೀತಿಯ ಆದಾಯ ವರ್ಗದವರಿಗೂ ಸರಿ ಹೊಂದತಕ್ಕಂತಹ ಪಾಲಿಸಿಗಳನ್ನು ಹೊರತಂದಿದ್ದಾರೆ. ಹೌದಾ? ಸೊ ಹಾಗಾಗಿ LIC ವೃತ್ತಿ ತುಂಬಾ ಚೆನ್ನಾಗಿ ನಡೀತಾ ಇದೆ, ಬಿಸಿನೆಸ್ ಕೂಡ ಚೆನ್ನಾಗಿದೆ. ವೆರಿ ಗುಡ್. ಮತ್ತೆ ನಿನ್ಗೆ ಅಪಾಯಿಂಟ್ ಆಯ್ತು ಅಂತ ಗೊತ್ತಾಯ್ತು, ಕಂಗ್ರಾಟ್ಸ್ ಕಣ. ಥ್ಯಾಂಕ್ ಯು ರಾಜು. ಹೇಗಿದೆ ಜಾಬ್? ಜಾಬ್ ತುಂಬಾ ಚೆನ್ನಾಗಿದೆಯಪ್ಪ, ಒಳ್ಳೆ ಜಾಬ್, ಕೈ ತುಂಬಾ ಸಂಬಳ, ಲೀಜರಾಗಿ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಐ ಆಮ್ ವೆರಿ ಮಚ್ ಹ್ಯಾಪಿನಪ್ಪ. ಹೋಗ್ಲಿ ಬಿಡಪ್ಪ, ಅಪ್ಪ ಅಮ್ಮ ತುಂಬಾನೇ ಕಷ್ಟಪಟ್ಟು ಓದಿಸ್ತಾ ಇದಾರೆ ಅಂತ ಹೇಳ್ತಾ ಇದ್ದೀನಿ. ಮಹೇಶ ಹೇಳಪ್ಪ. ಈಗ ಅಪ್ಪ ಅಮ್ಮ ಇಬ್ರು ನಿನ್ ಮೇಲೆ ಡಿಪೆಂಡ್ ಆಗಿದ್ದಾರೆ, ಹೌದಲ್ವಾ? ಹೌದೌದು. ಈಗ ನಿನ್ನ ಜೀವನ, ನಿನ್ನ ಜೀವ ಎರಡು ಕೂಡ ಬಹಳ ಮುಖ್ಯ ಕಣೋ. ಸರಿ. ಸೊ ಹಾಗಾಗಿ ನೀನ್ ಇವಾಗ ಒಂದು LIC ಪಾಲಿಸಿ ಮಾಡಿಸ್ಲಿಕ್ಕೆ ಒಂದು ಒಳ್ಳೆ ಸಂದರ್ಭನಪ್ಪ ಇವಾಗ. LIC ಪಾಲಿಸಿ ಅಂತ? ಹೌದು. ಅಲ್ಲ ಕಣೋ ರಾಜು, ಈಗ ತಾನೇ ಕೆಲಸ ಸಿಕ್ಕಿದೆ. ಹೌದು. ಫಸ್ಟ್ ಲೈಫ್ ಎಂಜಾಯ್ ಮಾಡ್ಬೇಕು, ಬೈಕು ಅದು ಇದು ತಗೊಂಡು ಎಂಜಾಯ್ ಮಾಡ್ಬೇಕಪ್ಪ, ಆಮೇಲೆ LIC ಪಾಲಿಸಿ ಮಾಡ್ಸೇ ಆಯ್ತು ಬಿಡಪ್ಪ. ಸರಿನಪ್ಪ, ಲೈಫ್ ಎಂಜಾಯ್ ಮಾಡು. ಯಾಕಂದ್ರೆ ನಿನ್ನ ದುಡ್ದಿದ್ದೆಲ್ಲ LICನೇ ಕಟ್ಟು ಅಂತ ನಾನು ಹೇಳ್ತಾ ಇಲ್ಲ. ಯಾಕಂದ್ರೆ ನಿನಗೆ ವಯಸ್ಸು ಚಿಕ್ಕದಿರೋದ್ರಿಂದ ಸರಿ
ಪ್ರೀಮಿಯಂ ಕಡಿಮೆ ಕಟ್ಬೋದು. ನಮ್ಮ LIC ನಲ್ಲಿ ನಾವು ವಯಸ್ಸಿನ ಆಧಾರದ ಮೇಲೆ ಪ್ರೀಮಿಯಂ ನಾವು ಲೆಕ್ಕ ಹಾಕೋದು. ಈಗ ನಿನಗೆ ಚಿಕ್ಕ ವಯಸ್ಸು ಇರೋದ್ರಿಂದ ಕಡಿಮೆ ಪ್ರೀಮಿಯಂ ಕಟ್ಬೋದು. ಸೊ ಜೊತೆಗೆ ನಿನ್ಗೆ ಹಣ ತಕ್ಷಣಕ್ಕೆ ವಾಪಸ್ ಬೇಕಾಗಿಲ್ಲ. ಈಗಿನ್ನ ನೀನು ಜಾಬ್ ಜಾಯಿನ್ ಆಗಿದ್ಯಾ, ತುಂಬಾ ವರ್ಷಗಳ ಕಾಲ ನಿನ್ಗೆ ಹಣ ಏನು ಹಿಂದಕ್ಕೆ ಬೇಕಾಗಿಲ್ಲ. ಸೊ ಹೆಚ್ಚಿನ ಅವಧಿಗೆ ನೀನು ಪಾಲಿಸಿ ತಗೋಬಹುದು. ಆವಾಗ ಏನಾಗುತ್ತೆ, ಹೆಚ್ಚಿನ ಅವಧಿಯ ಬೋನಸ್ ಬೆಳೀತದೆ. ಸೊ ಹಂಗೆ ನೀನು ಕಡಿಮೆ ಹಣ ಕಟ್ಟಿ ಹೆಚ್ಚಿಗೆ ಲಾಭ ತಗೋಬಹುದು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈ LIC ಪಾಲಿಸಿ ತಗೊಳ್ಳೋದಿಕ್ಕೆ ಈಗ ನಿನಗೆ ಸರಿಯಾದ ಸಂದರ್ಭ. ತೀರ್ಮಾನ ತಗೋ. ಅದ್ರಲ್ಲೂ ಜೀವನ್ ಆನಂದ್ ಅಂತ ಒಂದು ಪಾಲಿಸಿ ಇದೆ. ಜೀವನ್ ಆನಂದ್ ಅಂತ, ಜಿಂದಗಿಗೆ ಸಾಥ್ ಬಿ ಜಿಂದಗಿಗೆ ಬಾತ್ ಬಿ ಅಂತ ತುಂಬಾ ಕಡೆ ನೀನ್ ನೋಡಿರ್ಬೋದು ಅಡ್ವರ್ಟೈಸ್ಮೆಂಟ್ ಬೋರ್ಡ್ಸ್ ನೋಡ್ದಂಗಿದೆ ಕಣ. ಸೊ ಆ ಒಂದು ಪಾಲಿಸಿನಲ್ಲಿ ನೀನು ಒಂದು ಸರಿ ಇಷ್ಟು ವರ್ಷಕ್ಕೆ ಅಂತ ಪಾಲಿಸಿ ತಗೊಂಡ್ರೆ ಅಷ್ಟು ವರ್ಷದವರೆಗೂ ಮಾತ್ರ ನೀನು ಹಣ ಕಟ್ಬೇಕಪ್ಪ. ಆಮೇಲೆ ನೀನು ಹಣ ಕಟ್ಟಂಗಿಲ್ಲ. ಆದ್ರೆ ಇನ್ಶೂರೆನ್ಸ್ ಮಾತ್ರ ಮುಂದುವರಿತದೆ. ಎಲ್ಲಿ ತನಕ? ಜೀವನ ಪೂರ್ತಿ ಇರುತ್ತೆ. ಸೊ ಒಳ್ಳೆ ಪಾಲಿಸಿ. ಆ ಒಂದು ಪಾಲಿಸಿ ನೀನ್ ತಗೋ ಮಹೇಶ್. ಇವಾಗ ನೋಡು ರಾಜು, ನನಗೀಗ ಅರ್ಜೆಂಟ್ ಕೆಲಸ ಇದೆ, ಮತ್ತೆ ಸಿಗೋಣ. ಸ್ವಲ್ಪ ಅದಕ್ಕೆ ಮಾಹಿತಿ ಕೊಡ್ತೀನಿ. ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗ್ಬೇಕು. ನಾನು ಆಯ್ತಪ್ಪ, ಬಸ್ ಬಂತು, ನಾನು ಹೊಡ್ತೀನಪ್ಪ, ನನ್ ಕೆಲಸ ಇದೆ. ನಾನು ಸರಿ ಮಹೇಶ್, ಆಯ್ತು, ಓಕೆ. ಇವರಿಗೆ ಹೇಗೆ ನಾನು ಇನ್ಶೂರೆನ್ಸ್ ಬಗ್ಗೆ ತಿಳಿ ಹೇಳೋದು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಇರ್ಲಿ, ಮತ್ತೊಮ್ಮೆ ಸಿಗೋಣ. ನೋಡಿದ್ರ ರಾಜು ಜೀವ ವಿಮೆಯ ಅಗತ್ಯವನ್ನ ಮಹೇಶಂಗೆ ಎಷ್ಟು ತಿಳುವಳಿಕೆ ಹೇಳಿದ್ರು ಕೂಡ ಅರ್ಥ ಆಗ್ತಾನೇ ಇಲ್ಲ. ನಮ್ಮ ಭಾರತೀಯ ಯುವಜನತೆಗೆ ಸಂಪಾದನೆ ಮಾಡಕ್ ಶುರು ಮಾಡಿದಾಗ 108 ಆಸೆಗಳಿರುತ್ತೆ. ಅದರಲ್ಲಿ ಜೀವ ವಿಮಾ ಪಾಲಿಸಿ ತಗೊಳ್ಳೋದು ಕೂಡ ಒಂದಾಗಿರ್ಬೇಕು. ಅದಕ್ಕಾಗಿಯೇ ನಮ್ಮ ಭಾರತೀಯ ಜೀವ ವಿಮಾ ನಿಗಮವು ಹಲವಾರು ಪಾಲಿಸಿಗಳನ್ನ ಚಿಕ್ಕ ವಯಸ್ಸಿನಲ್ಲಿ ಕಡಿಮೆ ಪ್ರೀಮಿಯಂಗೆ ಹೆಚ್ಚಿನ ವಿಮಾ ರಕ್ಷಣೆಯನ್ನು ಕೊಡುವಂಥ ಪಾಲಿಸಿಗಳನ್ನ ಹೊರತಂದಿದೆ. ಅದರಲ್ಲಿ ಕೆಲವು ಜೀವನ್ ತರಂಗ್, ಜೀವನ್ ಆನಂದ್, ಜೀವನ್ ಶ್ರೀ ಮುಂತಾದವು. ಕೊಡಪ್ಪ. ಹಲೋ, ಮಹೇಶ್ ಅಲ್ವಾ? ರಾಜು, ಯಾಕಪ್ಪ ಗುರ್ಸಿಗ್ಲಿಲ್ವಾ? ಏನಪ್ಪ ಚೇಂಜ್ ಆಗ್ಬಿಟ್ಟಿದ್ಯಾ? ಟೀ ಕೊಡು ನಮ್ಮ ಫ್ರೆಂಡ್ಗೆ. ಮತ್ತೆ ಸಮಾಚಾರ ಎಲ್ಲ ಹೇಳ್ಬೇಕಪ್ಪ. ಏನ್ ಹೇಗಿದ್ಯಾ, ಎಲ್ಲಿದ್ಯಾ? ಎಷ್ಟೊಂದು ವರ್ಷ ಆಯ್ತು ನಿನ್ನ ನೋಡಿ. ತುಂಬಾ ವರ್ಷ ಆಯ್ತು. ಹೈದರಾಬಾದ್ ಅಲ್ಲಿ ಇದ್ದೆ, ಟ್ರಾನ್ಸ್ಫರ್ ಆಗಿತ್ತು. 3 ವರ್ಷ ಅಲ್ಲೇ ಕೆಲಸ ಮಾಡೋದಪ್ಪ. ಈಗ ರೀಸೆಂಟ್ ಆಗಿ ಬೆಂಗಳೂರು ಬಂದಿದ್ದೀನಿ. ಹೌದಾ? ಹೌದು. ಮತ್ತೆ ಮದ್ವೆ ಆಯ್ತಂತೆ? ಹೇಳಕ್ ಆಗ್ಲಿಲ್ಲ ನಿನ್ಗೆ. ಇಲ್ಲಿ ಪರವಾಗಿಲ್ಲ. ಮತ್ತೆ ಇದೆ ಮನೆಯವ್ರ ಏನ್ ಜಾಬ್ ಅಲ್ಲಿ ಇದಾರ? ಮನೆಯವರು ಏನ್ ಜಾಬ್ ಅಲ್ಲಿ ಏನಿಲ್ಲಪ್ಪ. ಸೊ ಆರಾಮಾಗಿದ್ದೀನಿ. ಮಹೇಶ, ಮದ್ವೆ ಆದ್ಮೇಲೆ ಆದ್ರೂ ಏನಾದ್ರು ನಿನ್ಗೆ ಇನ್ಶೂರೆನ್ಸ್ ಪಾಲಿಸಿ ತಗೋಬೇಕು ಅಂತ ಆಲೋಚನೆ ಬಂತೇನೋ? ನೋಡು ರಾಜು, ತೆಗ್ದೇ ನಿನ್ನ ಹಳೆ ವರ್ಷನ ಅಲ್ಲಪ್ಪ. ಈಗ ತಾನೇ ಮದ್ವೆ ಆಗಿದ್ದೀನಿ. ಎಷ್ಟು ಖರ್ಚು ಇರುತ್ತೆ, ಏನ್ ಕತೆ, ಅವೆಲ್ಲ ನಾನು ತೀರಿಸ್ಬೇಕು. ಆಮೇಲೆ LIC ಪಾಲಿಸಿ ಮಾಡ್ಸೋದ್ ಆಯ್ತು ಬಿಡು ರಾಜು. ಮತ್ತೆ ನೀನ್ ಅದನ್ನೇ ಹೇಳ್ತಾ ಇದ್ದೀನಿ. ನೋಡು ಮಹೇಶ, ಅಪ್ಪ ಅಮ್ಮ ಇಬ್ರು ಡಿಪೆಂಡ್ ಆಗಿದ್ರು ನಿನ್ ಮೇಲೆ. ಹೌದು. ಇವಾಗ ನಿನ್ ಹೆಂಡತಿ ಕೂಡ ನಿನಗೆ ಡಿಪೆಂಡೆಂಟು. ನಿನ್ನ ಪ್ರೀತಿ ಪಾತ್ರರಿಗೋಸ್ಕರ ಆದ್ರೂ ನೀನ್ LIC ಪಾಲಿಸಿ ಬಗ್ಗೆ ಯೋಚನೆ ಮಾಡ್ಬೇಕು ಮಹೇಶ. ಯಾಕೆಂದ್ರೆ ಅಷ್ಟು ಜನ ನಿನ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಇವತ್ತು ಸಂಸಾರ ಸಾಗರ್ಗೆ ಇಳಿದಿದ್ಯಾ, ಜೀವನದಲ್ಲಿ ನಾಳೆ ಏನಾಗುತ್ತೆ ಏನು ಅಂತ ಗೊತ್ತಿಲ್ಲ. ಅನಿಶ್ಚಿತತೆ ಅಂತ ಬಂದಾಗ ನೀನ್ ಕೂಡಿಟ್ಟ ಹಣ ನಿನಗೆ ಒಂದು ಕಷ್ಟದಲ್ಲಿ ಆಗುತ್ತಪ್ಪ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಜೀವನ್ ಸಾಥಿ ಅಂತ ಒಂದು ಪಾಲಿಸಿ ಇದೆ. ಜೀವನ್ ಸಾಥಿ ಅಂತ. ಅದ್ರಲ್ಲಿ ನೀನು ಒಂದೇ ಪಾಲಿಸಿನಲ್ಲಿ ಇಬ್ರಿಗೂ ಇನ್ಶೂರೆನ್ಸ್ ಕವರೇಜ್ ಆಗುತ್ತೆ. ಒಂದೇ ಪಾಲಿಸಿ ಇಬ್ರು? ಹೌದು, ಗಂಡ ಹೆಂಡತಿ ಇಬ್ರಿಗೂ ಒಂದೇ ಪಾಲಿಸಿನಲ್ಲಿ ಇನ್ಶೂರೆನ್ಸ್ ಕವರೇಜ್ ಆಗುತ್ತೆ. ಆ ಪಾಲಿಸಿ ತಗೋ, ತುಂಬಾ ಚೆನ್ನಾಗಿದೆ. ಆಯ್ತಾ? ಈಗ್ಲಾದ್ರೂ ಯೋಚನೆ ಮಾಡು, ನಿಧಾನ ಮಾಡಕ್ ಹೋಗ್ಬೇಡ ನೀನು. ರಾಜು, ಈಗ ನನ್ನ ಹೆಂಡತಿಗೆ ನಾನು ಸಿನಿಮಾ ಕರ್ಕೊಂಡು ಹೋಗ್ಬೇಕಪ್ಪ. ಒಂದ್ ಕೆಲಸ ಮಾಡು, ಈ ವಿಸಿಟಿಂಗ್ ಕಾರ್ಡ್ ಹಿಡ್ಕೋ, ಮತ್ತೆ ನಾನು ಸಿಗ್ತೀನಪ್ಪ. ಅಲ್ಲ, ನಾನು ಸಿಗ್ತೀನಿ ಮತ್ತೆ. ನಾನು ಹೋಗ್ಬೇಕು. ನಾನೀಗ ಮೊದಲು ಯಾವ್ದಕ್ಕೆ ಇಂಪಾರ್ಟೆಂಟ್ ಕೊಡ್ಬೇಕು ಯೋಚನೆ ಮಾಡೋ. ಇನ್ಶೂರೆನ್ಸ್ ಎಂಜಾಯ್ಮೆಂಟ್ ಯೋಚನೆ ಮಾಡಿನೇ ಹೇಳ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ, ಕಾರ್ಡ್ ಕೊಟ್ಟಿದ್ದೀನಲ್ಲ. ಸರಿಯಪ್ಪ, ಆಯ್ತು. ಏನ್ ಇವನಿಗೆ ಇನ್ಶೂರೆನ್ಸ್ ಬಗ್ಗೆ ಯಾವತ್ತು ಇವನಿಗೆ ತಿಳುವಳಿಕೆ ಬರುತ್ತೋ ಗೊತ್ತಾಗೋದಿಲ್ಲ. ಹೇಗೆ ಕನ್ವಿನ್ಸ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇರ್ಲಿ. ನೋಡಿದ್ರಲ್ಲ, ಮದುವೆ ಆದ್ಮೇಲೆ ಮಹೇಶನ್ನ ಆದ್ಯತೆಗಳು ಸಹಜವಾಗಿಯೇ ಬದಲಾದವು. ಆದರೆ ವಿಮಾ ಪಾಲಿಸಿ ಕೊಳ್ಳೋದು ಮಾತ್ರ ಅದರಲ್ಲಿ ಸೇರ್ಕೊಳ್ಳಿಲ್ಲ.
ನಮ್ಮ ಭಾರತೀಯ ಕುಟುಂಬ ವ್ಯವಸ್ಥೆಯಲ್ಲಿ ತಂದೆ, ತಾಯಿ, ಗಂಡ, ಹೆಂಡತಿ, ಮಕ್ಕಳು ಅನ್ನೋ ಎಲ್ಲ ಸಂಬಂಧಗಳು ಬಹು ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ಆದ್ದರಿಂದ ಆ ಕುಟುಂಬವನ್ನು ನಿರ್ವಹಿಸೋ ಅನ್ನದಾತನಿಗೆ ಜೀವ ವಿಮೆ ಅತ್ಯವಶ್ಯಕ. ಅದಕ್ಕಾಗಿ ನಮ್ಮ ಭಾರತೀಯ ಜೀವ ವಿಮಾ ನಿಗಮವು ಹಲವಾರು ಪಾಲಿಸಿಗಳನ್ನು ತಂದಿದೆ. ಜೀವನಕ್ಕಾಗಿಯೇ ತನ್ನ ಪ್ರೀತಿ ಪಾತ್ರರಿಗಾಗಿ ಜೀವ ವಿಮೆ ಎನ್ನುವುದು ಇದರ ಘೋಷವಾಕ್ಯ. ಹಲೋ ವೆಂಕಟೇಶ್, ಎಲ್ಲಿದೆಯಪ್ಪ? ಹಾ ಸರಿ ಸರಿ, ನಾನು ಬರ್ತಾ ಇದ್ದೀನಿ, ಅಲ್ಲೇ ಇರಪ್ಪ. ಓಕೆ ಓಕೆ ಓಕೆ. ಹಾಲು ಜೇನು ಒಂದಾದ ಹಾಗೆ ನನ್ನ ಜೀವನ. ಇದೇನಪ್ಪ ಇದು? ನ್ಯೂ ಜೀವನ್ ನಿಧಿ, ಜೀವನ್ ಫ್ಲೆಕ್ಸ್. ಎಲ್ಲಿ ನೋಡಿದ್ರು LICನೇ. ಸರಿ ಸರಿ. ಅನು, ಕುಡಿಲಿಕ್ಕೆ ಸ್ವಲ್ಪ ಕಾಫಿ ತಗೊಂಬಾ. ಬೆಳಿಗ್ಗೆ ಎದ್ದು ಪೇಪರ್ ಓದ್ತಾ ಕೂತ್ರೆ ಆಯ್ತು, ಬೇರೆ ಕೆಲಸನೇ ಇಲ್ಲ ಇವರಿಗೆ. ಕೂತ್ ಕಡೆ ಕಾಫಿ ತಂದು ಕೊಡೋದೆ ನನ್ನ ಕೆಲಸ ಆಗೋಯ್ತು. ಇವತ್ತು ಮಕ್ಕಳ ಸ್ಕೂಲ್ಗೆ ಬೇರೆ ಹೋಗಬೇಕು, ಪೇರೆಂಟ್ಸ್ ಮೀಟಿಂಗ್ ಅಂತೆ. ಮನೆ ಕೆಲಸ ಮಾಡೋದ್ರಲ್ಲೇ ನನ್ನ ಆಯಸ್ ಎಲ್ಲ ಆಗೋಯ್ತು. ಓ, ಏನಮ್ಮ ಮಹೇಶ, ಆಯುಷ್ ಮಾತಾಡ್ತಾ ಇದ್ದೀರಾ? ರಾಜು, ಚೆನ್ನಾಗಿದ್ಯಾ? ಚೆನ್ನಾಗಿ. ಆಯುಷ್ ಒಂದ ತಕ್ಷಣ ಕಿವಿ ನೆಟ್ಗಾಯ್ತು ನಿಂದು. ಹೌದಪ್ಪ. ನನ್ನ ಬಾಲ್ಯ ಸ್ನೇಹಿತ ರಾಜು ಅಂತ, ನಮ್ ಶ್ರೀಮತಿ. ನಮಸ್ತೆ ಅಮ್ಮ. ನಮಸ್ತೆ. ಸ್ವಲ್ಪ ಕಾಫಿ ತಗೊಂಬ. ಮತ್ತೆ ಸಮಾಚಾರ ಎಲ್ಲ ಹೇಳ್ಬೇಕು ಮಹೇಶ. ಹಾ, ಮತ್ತೆ ಮೊನ್ನೆ ನಿನ್ ವಿಸಿಟಿಂಗ್ ಕಾರ್ಡ್ ಸಿಕ್ತಾ? ಸೊ ಹಂಗಾಗಿ ಬಹಳ ದಿವಸ ಬೇರೆ ಆಗಿತ್ತು. ಹೌದೌದೌದು, ಅವಾಗ ಕೊಟ್ಟಿದ್ ನಾನು. ತುಂಬಾ ದಿವಸ ಆಯ್ತು. ಹೌದು. ಸೊ ಹಾಗೆ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಒಳ್ಳೇದಾಯ್ತು ಬಂದಿದ್ದು. ಮತ್ತೆ ಹೇಗಿದ್ದೀವಿ ಮಹೇಶ? ಚೆನ್ನಾಗಿದ್ದೀನಪ್ಪ. ಮಕ್ಳೇನಾದ್ರು? ಮಕ್ಕಳು ಇಬ್ರು ಮಕ್ಕಳು ಸ್ಕೂಲ್ ಹೋಗಿದ್ದಾರೆ. ಹೌದಾ? ಮಹೇಶ, ಹೇಳಪ್ಪ. ಮಕ್ಕಳಾದ್ಮೇಲೆ ಆದ್ರೂ ಏನಾದ್ರು ನಿನಗೆ ಇನ್ಶೂರೆನ್ಸ್ ಪಾಲಿಸಿ ತಗೋಬೇಕು ಅಂತ ಜ್ಞಾನೋದಯ ಆಯ್ತೇನಾ? ಮಕ್ಕಳಿಗೂ ಪಾಲಿಸಿ ಇದೆಯೇನಪ್ಪ? ಏನು ಹಿಂಗ್ ಕೇಳ್ತೀಯ? ಮಕ್ಕಳಿಗೂ ಪಾಲಿಸಿ ಇದೆಯಾ ಅಂತ ಅಂದ್ಬಿಟ್ಟು ಮತ್ತೆ ನಮ್ಮ LIC ನಲ್ಲಿ ಪ್ರತಿ ಒಂದು ಅನುಕೂಲಕ್ಕೆ ತಕ್ಕನಂತೆ ಮಕ್ಕಳಿಗೇನೆ ವಿಶೇಷವಾದ ಪಾಲಿಸಿಗಳಿದಾವೆ. ಇವತ್ತು ಹುಟ್ಟಿದ ಮಗುನು ಕೂಡ ಪಾಲಿಸಿ ಮಾಡಿಸ್ಬೋದಪ್ಪ. ಸರಿ, ಮತ್ತೆ ಆಗಿದೆ. ಈಗ ನೋಡು, ಕೋಮಲ್ ಜೀವನ್ ಅಂತ ಒಂದು ಪಾಲಿಸಿ ಇದೆ, ಜೀವನ್ ತರಂಗ್ ಅಂತ ಪಾಲಿಸಿ ಇದೆ, ಆಮೇಲೆ ಜೀವನ್ ಕಿಶೋರ್ ಅಂತ ಇದೆ, ಜೀವನ್ ತರಂಗ್ ಅಂತ ಇದೆ. ಹೀಗೆ ತುಂಬಾ ಪಾಲಿಸಿಗಳಿದಾವೆ ಮಕ್ಕಳಿಗೋಸ್ಕರನೇ. ಇವಾಗ ನನ್ ಮಗನ್ಗೂ ಕೋಮಲ್ ಜೀವನ್ ಅಂತ ಪಾಲಿಸಿನೇ ಮಾಡಿಸಿರೋದು. ಬಹಳ ಚೆನ್ನಾಗಿದೆ ಕಣ. ಆದ್ರ ಏನ್ ಗೊತ್ತಾ, ಅದ್ರಲ್ಲಿ ಅವ್ನಿಗೆ 18 ವರ್ಷ ತುಂಬವರೆಗೂ ಅಷ್ಟೇ ನಾನು ಪ್ರೀಮಿಯಂ ಕಟ್ಬೇಕಾಗಿರೋದು. ಆಮೇಲೆ ಕಟ್ಬೇಕಾಗಿಲ್ಲ. ಇಲ್ಲ, ಪ್ರತಿ 2 ವರ್ಷಕ್ಕೆ LICನವರೇ ಹಣ ಕೊಡ್ತಾರೆ ಅವನಿಗೆ. ಹೌದೇನು? ಓದೋದಿಕ್ಕೆ ಎಷ್ಟು ಅನುಕೂಲ ಆಗುತ್ತಲ್ವಾ? ಹೌದೌದು, ಕರೆಕ್ಟ್. ಮತ್ತೆ ಇನ್ನೊಂದು ವಿಶೇಷ ಏನು ಅಂದ್ರೆ, 26ನೇ ವಯಸ್ಸಿಗೆ ಕೈ ತುಂಬಾ ಹಣ ಬರುತ್ತಪ್ಪ ಅವನಿಗೆ. ಅವ್ನ ಸ್ವಂತ ಬಿಸ್ನೆಸ್ ಮಾಡ್ಬೋದು, ಅಥವಾ ಏನ್ ಬೇಕಾದ್ರೂ ಅವನಿಗೆ ಒಂದು ದೊಡ್ಡದೊಂದು ಪ್ರಾಜೆಕ್ಟ್ಗೆ ಅನುಕೂಲ ಆಗುತ್ತೆ. ಮತ್ತೆ ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂದ್ರೆ, ಅದ್ರಲ್ಲಿ ನನಗೇನಂದ್ರೆ ಒಂದು ಹೆಚ್ಚು ಕಮ್ಮಿ ಆದ್ರೂ ಅದ್ರಲ್ಲಿ ಮುಂದೆ ಹಣ ಕಟ್ಟಬೇಕಾಗಿಲ್ಲ. ಹೆಚ್ಚು ಕಮ್ಮಿ ಆದ್ರೆ ಮುಂದೆ ಹಣ ಕಟ್ಟಬೇಕಾಗಿಲ್ಲ. ಮತ್ತೆ ಆ ಸಂದರ್ಭಕ್ಕೆ ಅಂದ್ರೆ ನನಗೇನೊಂದು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಆ ಸಂದರ್ಭಕ್ಕೆ ಇಂತಿಷ್ಟು ಅಂತ ಹಣ ಬೇರೆ ಕೊಡ್ತಾರೆ. ಓಹೋ, ಸರಿ ಸರಿ. ಮುಂದೆ ಹಣ ಕಟ್ಟಬೇಕಾಗಿಲ್ಲ. ಮತ್ತೆ ನಾನಿದ್ದಾಗ ಕಟ್ಟಿದ್ರೆ ಎಷ್ಟೆಲ್ಲಾ ದುಡ್ಡು ಬರ್ತಾ ಇತ್ತು ಅಷ್ಟೂನು ಕೂಡ ಕೊಡ್ತಾರೆ. ಹೌದೇನು? ಹೌದು. ಸೊ ಹಾಗಾಗಿ ನಿನ್ ಮಕ್ಳಿಗೆ ತಕ್ಷಣಕ್ಕೆ ನೀನೊಂದು ಪಾಲಿಸಿ ಮಾಡ್ಸಪ್ಪ ಇವಾಗ. ಹಾಗಾದ್ರೆ ಮಾಡ್ಸಿನಪ್ಪ. ಒಳ್ಳೆ ಪ್ಲಾನ್ ಇದ್ರೆ ಹೇಳಪ್ಪ. ಖಂಡಿತವಾಗ್ಲು. ಇವತ್ತು ಅಂದ್ರೆ ಇಷ್ಟು ವರ್ಷ ಆದ್ಮೇಲೆ ಇವತ್ತಾದ್ರೂ ನಿನ್ಗೆ LIC ಮಾಡಿಸ್ಬೇಕು, ಒಂದು ಪಾಲಿಸಿ ತಗೋಬೇಕು ಅಂತ ಮನಸ್ಸು ಬಂತಲ್ಲ, ಬಹಳ ಸಂತೋಷನಪ್ಪ. ಒಳ್ಳೆ ಪ್ಲಾನ್ ಇದೆ ಹೇಳಪ್ಪ. ಏನು ಪಾಲಿಸಿ ಮಾಡಿಸ್ತಾ ಇದ್ದೀರಾ? ನಾನು 1 ವರ್ಷದಿಂದ ನೆಕ್ಲೆಸ್ ಬೇಕು ಅಂತ ಹೇಳ್ತಾನೆ ಇದ್ದೀನಿ, ಅದನ್ ಬಿಟ್ಟು ಪಾಲಿಸಿ ಮಾಡಿಸ್ತೀರಾ? ನಾವಿನ್ನು ಮನೆ ಕಟ್ಬೇಕು, ಕಾರ್ ತಗೋಬೇಕು, ಇನ್ಶೂರೆನ್ಸ್ ಎಲ್ಲ ಯಾವ್ದು ಬೇಡ ಈಗ. ನೋಡಮ್ಮ, ಇನ್ಶೂರೆನ್ಸ್ ಅನ್ನೋದು ಪ್ರತಿಯೊಬ್ಬರ ಮೇಲೂ ಕೂಡ ಇರಬೇಕು. ಯಾಕಂತ ಅಂದ್ರೆ ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ ನಮ್ಮ ಆರೋಗ್ಯ. ಈಗ ನೋಡಿ, ಮಹೇಶ ಚೆನ್ನಾಗಿ ದುಡಿಮೆ ಮಾಡ್ತಾ ಇದ್ದಾನೆ, ಆರೋಗ್ಯವಾಗಿದ್ದಾನೆ. ಆದ್ರೆ ನಾಳೆ ಹೀಗೆ ಇರ್ತಾನೆ ಅಂತ ಹೇಳಕ್ಕಾಗೋದಿಲ್ಲ. ನಾಳೆ ಏನಾದ್ರೂ ಒಂದು ಹೆಚ್ಚು ಕಮ್ಮಿ ಆದ್ರೆ ಯಾರಮ್ಮ ಆಗ್ತಾರೆ? ಎಂತ ಮಾರ್ಯಾರೆ, ನಿಮ್ಗೆ ಮಂಡೆ ಸಮ ಇಲ್ವಾ? ನನ್ನ ಗಂಡನಿಗೆ ಯಾಕೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬೇಕು? ಅಯ್ಯೋ, ಬರೀ ಕೆಟ್ಟದನ್ನೇ ಬಯಸಿರಲ್ವೇನ್ರಿ ನೀವು ಇನ್ಶೂರೆನ್ಸ್? ಹಾಗಲ್ಲಮ್ಮ. ನೋಡು, ಸಾವು ಅನ್ನೋದು ಯಾರನ್ನು ಬಿಟ್ಟಿದ್ದಲ್ಲ. ನಾ ಹೇಳಿದೆ ಅಂದ ತಕ್ಷಣನೇ ಕೆಟ್ಟದಾಗ್ಬೇಕು ಅಂತ ಏನಿಲ್ಲ. ಒಂದು ಪಕ್ಷ ಅಂತ ಒಂದು ಸಂದರ್ಭ ಬಂದ್ರೆ ಅನುಕೂಲ ಆಗ್ಲಿ ಅಂತ ನಾನು ಹೇಳ್ತಾ ಇರೋದಷ್ಟೇನೆ. ಅರ್ಥ ಆಯ್ತಾ? ಈಗ ಇನ್ಶೂರೆನ್ಸ್ ಅನ್ನೋದು ನಿಮ್ಗೆ ಇನ್ಶೂರೆನ್ಸ್ ಅಂತ ಅಲ್ಲ ಅಂದ್ರೆ ಇನ್ವೆಸ್ಟ್ಮೆಂಟ್ ಅಂತನಾದ್ರೂ ಮಾಡ್ಬೋದಲ್ವಾ? ಅದೆಲ್ಲ ಯಾವುದು ಬೇಡ ರೀ, ಮೊದಲು ನನ್ನ ಡಿಮಾಂಡ್ಸ್ ಪೂರೈಸಿ.
ಕರೆಕ್ಟ್ ಅಪ್ಪ. ನನ್ ಹೆಂಡತಿ ಹೇಳೋದು ಫಸ್ಟ್ ಒಡವೆ ಮಾಡಿಸ್ಬೇಕು, ಕಾರ್ ತಗೊಳ್ಬೇಕು, ಬಂಗ್ಲೆ ಕಟ್ಬೇಕು, ಆಮೇಲೆ ಇನ್ಶೂರೆನ್ಸ್ ಮಾಡ್ಸೋಣ. ಆಯ್ತು ಬಿಡು ರಾಜು. ನೋಡು ಮಹೇಶ, ಇದನ್ನೆಲ್ಲ ನಿಧಾನ ಮಾಡೋಂಥದ್ದಲ್ಲ ಕಣೋ. ಆ ಸಂದರ್ಭ ಬಂದಾಗ ಪಾಲಿಸಿ ತಗೊಂಡ್ಬಿಡ್ಬೇಕು. ಈಗ ನಾನಲ್ದಲ್ಲಿ ನಿನಗೆ ಯಾರು LIC ಬಗ್ಗೆ ಹೇಳ್ತಾರೆ? ನೀನ್ ಹೀಗೇ ದಿನ ತಿಳ್ಕೊಂಡ್ ಬರ್ತಾನೆ ಇದೀಯಾ, ಮುಂದೂಡ್ಕೊಂಡ್ ಬರ್ತಾನೆ ಇದೀಯಾ. ಎಷ್ಟು ವರ್ಷಗಳಾಗೋಯ್ತು, ಈಗಲೂ ಮಾಡ್ತಿಲ್ಲ ಅಂತ ಅಂದ್ರೆ ಮತ್ತೆ ನಿನ್ನ ವಯಸ್ಸು ಕೂಡ ಜಾಸ್ತಿ ಆಗ್ತಾ ಇರ್ತದೆ. ಮಕ್ಕಳು ಭವಿಷ್ಯದ ವಿಚಾರ ಯೋಚನೆ ಮಾಡಪ್ಪ, ಹೇಳ್ತಾ ಇದ್ದೀನಿ. ಇನ್ನ ಲೇಟ್ ಮಾಡಕ್ ಹೋಗ್ಬೇಡ ನೀನು. ನಾನೀಗ ಸ್ಕೂಲ್ಗೆ ಹೋಗ್ಬೇಕು, ಮಕ್ಳು ಕರ್ಕೊಂಬರ್ಬೇಕು. ನಾನು ಮತ್ತೆ ಸಿಗ್ತೀನಪ್ಪ ನಾನು. ಅಲ್ಲ, ಒಂದ್ ಸ್ವಲ್ಪ ಈ ವಿಚಾರ ಕೇಳೋ. ಈಗ ಮತ್ತೆ ಲೇಟ್ ಮಾಡಕ್ ಹೋಗ್ಬೇಡ. ಯಾಕೆ? ನಾನು ಹೋಗ್ಬೇಕು, ಅರ್ಜೆಂಟ್ ಕೆಲಸ ಇದೆ. ಸರಿ, ಕರ್ಕೊಂಬರ್ಬೇಕು ನಾವು. ಆಯ್ತು ಮಹೇಶ. ಓಕೆ ಥ್ಯಾಂಕ್ಸ್. ಬರ್ತೀನಪ್ಪ. ಬರ್ತೀನಮ್ಮ. ಸದ್ಯ ಹೋದ್ರಲ್ವಾ? ಅಯ್ಯೋ, ಯಾವಾಗ್ಲೂ ಹಂಗೆ ಅವನು. ಎಂಥ ಜನ ರೀ ನಿಮ್ ಸ್ನೇಹಿತ, ಒಳ್ಳೆ ಜಿಗಣೆ ತರ ಇದ್ದಾನೆ. ಮೊದ್ಲಿಂದ ಹಾಗೆ. ಅವನ್ನ ಜಾಸ್ತಿ ಹಚ್ಕೋಬೇಡಿ. ಇಲ್ಲಪ್ಪ, ಸುಮ್ನೆ ಪಾಲಿಸಿ ಇನ್ಶೂರೆನ್ಸ್ ಅಂತ ನಿಮ್ ತಲೆ ತಿಂತಾರೆ. ಸರಿ, ಅದೆಲ್ಲ ಯಾಕೆ ಬೇಕು ನಮ್ಗೆ? ಅದೆಲ್ಲ ಯಾವ್ದು ಇಲ್ಲದೆ ನಾವೀಗ ಚೆನ್ನಾಗಿಲ್ವಾ? ಬಹಳ ಚೆನ್ನಾಗಿದೆ. ನಾವಿನ್ನು ಮನೆ ಕಟ್ಬೇಕು, ಕಾರ್ ತಗೋಬೇಕು, ಒಡವೆ ಎಲ್ಲ ಮಾಡ್ಸಿದ್ರೆ ಮಗಳ ಮದ್ವೆಗೆ ಆಗುತ್ತೆ ಅಲ್ವಾ? ಆಗುತ್ತೆ. ಹಾ, ನನ್ಗೆ ಯಾವ ಪಾಲಿಸಿನೂ ಬೇಡ ಅಂತ ಹೇಳಿ. ಮುಂದೆ ಏನಾಗುತ್ತೆ ಆಮೇಲೆ ನೋಡ್ಕೊಳ್ಳೋಣ. ಬಿಡು. ಈಗ ನಮ್ಗೆ ವರಮಾನ ಚೆನ್ನಾಗಿದೆ, ಆರಾಮಾಗಿ ಇದು ಬಿಡೋಣ. ಆಯ್ತಾ? ನಡೀರಿ, ಹೋಗೋಣ ಸ್ಕೂಲಿಗೆ. ಟೈಮ್ ಆಯ್ತಲ್ವಾ? ನಡಿ. ಅನು ಮಹೇಶನಿಗೆ ಅನುರೂಪ ಪತ್ನಿಯಾದರೂ ಕೂಡ ಜೀವ ವಿಮಾ ಪಾಲಿಸಿ ತಗೊಳ್ಳೋ ವಿಷಯದಲ್ಲಿ ಮಾತ್ರ ಅವನಿಗೆ ಉತ್ತೇಜಕಳಾಗದೆ ತನ್ನ ಬೇಡಿಕೆಗಳನ್ನು ಮುಂದಿಡೋದ್ರಲ್ಲೇ ಮುಂದಾಗ್ತಾಳೆ. ತಂದೆ ತಾಯಿಯರಾಗಿ ಮಕ್ಕಳ ಭವಿಷ್ಯವನ್ನು ರೂಪಿಸುವುದು ಬಹಳ ದೊಡ್ಡ ಜವಾಬ್ದಾರಿಯಾಗಿರುತ್ತದೆ. ಅದಕ್ಕೆ ಭಾರತೀಯ ಜೀವ ವಿಮಾ ನಿಗಮವು ಮಕ್ಕಳಿಗಾಗಿ ಹಲವಾರು ಪಾಲಿಸಿಗಳನ್ನು ಹೊರತಂದಿದೆ. ಅದರಲ್ಲಿ ಕೆಲವು ಅಂದರೆ ಜೀವನ್ ಅಂಕುರ್, ಜೀವನ್ ಕಿಶೋರ್, ಕೋಮಲ್ ಜೀವನ್ ಮುಂತಾದವು. ಆದರೆ ಈಗ ಮಹೇಶನ್ ಜೀವನದಲ್ಲಿ ಯಾವ ಥರ ತಿರುವು ತಗೊಳುತ್ತೆ ನೋಡೋಣವಾ? ಏನಪ್ಪ ಹಿಂಗಾಗೋಯ್ತು ನೋವು. ಅನು, ಸ್ವಲ್ಪ ಕಾಫಿ ತಗೊಮ್ಮ ಕುಡಿಲಿಕ್ಕೆ. ತಗೊಳ್ಳಿ. ಏನಿದು ಕಾಫಿ ಕೇಳಿದ್ರೆ ನೀರು ಕೊಡ್ತಾ ಇದೆಯಲ್ಲ? ಹಾಲಿಗೆ ದುಡ್ಡೆಲ್ಲಿದೆ ರೀ? ಕಾಫಿ ಎಲ್ಲಿಂದ ಮಾಡ್ಲಿ ನಾನು? ಕುಡೀರಿ, ಪರವಾಗಿಲ್ಲ. ಮಹೇಶ, ಬಾಪ ರಾಜು, ಪಾಪ ಕುತ್ಕೊಳ್ಳಪ್ಪ. ಏನು ಹಿಂಗಾಗೋಗ್ಬಿಟ್ಟಿದೆಯಲ್ಲೋ? ಹ್ಞೂನಪ್ಪ. ಹೇಗಾಯ್ತು ಇದೆಲ್ಲ? ನೋಡಪ್ಪ, ಮುಟ್ಬೇಡಪ್ಪ. ಆಕ್ಸಿಡೆಂಟ್ ಆಗೋಯ್ತು. 6 ತಿಂಗಳಾಯ್ತಪ್ಪ ಆಕ್ಸಿಡೆಂಟ್ ಆಗಿ. ಮನೆಯಲ್ಲೇ ಕೂತಿದ್ದೀನಿ, ಬೇಜಾರಾಗೋಗ್ಬಿಟ್ಟಿದೆ ರಾಜು. ಅವ್ರ ಕಾರ್ಗೂ ಲಾರಿಗೂ ಆಕ್ಸಿಡೆಂಟ್ ಆಗಿ ಹೀಗಾಗಿದಾರ ನೋಡ್ರಿ. ಅವರು ಉಳ್ದಿದ್ದೇ ಹೆಚ್ಚು, ಮಲ್ಟಿಪಲ್ ಫ್ರಾಕ್ಚರ್ಸ್ ಅಂತೆ. ಕಾಲ್ ಸರಿ ಹೋಗಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. 1 ತಿಂಗಳಿಂದ ಕಿಡ್ನಿ ಬೇರೆ ಫೇಲಿಯರ್ ಆಗಿದೆ. ಏನ್ ಮಾಡ್ಬೇಕು ಅಂತ ಗೊತ್ತೇ ಆಗ್ತಾ ಇಲ್ಲ. ಸಮಾಧಾನ ಮಾಡ್ಕೊಳ್ಳಿ. ಈಗ ಆಗ್ಬಾರ್ದಾಗಿತ್ತು, ಏನೋ ಆಗೋಗ್ಬಿಟ್ಟಿದೆ. ಧೈರ್ಯ ತಂದ್ಕೊಳ್ಳಿ. ನೀವೇ ಹೀಗೆ ಧೈರ್ಯಗೊಂಡಿದ್ರೆ ಹೇಗಮ್ಮ? ಮತ್ತೆ ಹೇಗ್ ನಡೀತಿದೆ ಜೀವನ? ಹೇಗ್ ನಡೀತಿದ್ಯೋ? ಮತ್ತೆ ಏನ್ ಮಾಡೋದಪ್ಪ ರಾಜು, ಬರೋ ವರಮಾನ ಎಲ್ಲ ನಿಂತೋಯ್ತು. ಆಮೇಲೆ ಕಾರ್ ಬೇರೆ ಕುಳಿತಾ ಕೂದಿದ್ದೆ. ನನ್ನ ಖರ್ಚಿಗೆ ಇವಳು ಒಡವೆ ಎಲ್ಲ ಮಾರ್ಬಿಟ್ಟೆ. ಮನೆ ಸಾಲದ ಕಂತು ಬೇರೆ ಕಟ್ಟಿಲ್ಲಪ್ಪ. ಎಲ್ಲ ಈ ತರ ಆಗೋಗಿ ಮುಂದೆ ಏನ್ ಮಾಡ್ಬೇಕು ಅಂತ ಭಯ ಆಗೋಗಿದೆ ರಾಜು. ಯಾಕೆ, ಯಾವ ಕಡೆಯಿಂದ ಹಣ ಸಹಾಯ ಆಗ್ಲಿಲ್ವೇನೋ ನಿನಗೆ? ಇನ್ಶೂರೆನ್ಸ್ ಅದು ಯಾವ್ದು ಬೇರೆ ಯಾವ್ದು ಬರ್ಲಿಲ್ವಾ? ಇನ್ಶೂರೆನ್ಸ್ ಅಂದಾಗೆ ನೆನ್ಪಾಯ್ತು ನೋಡು. ಆ ಕಾರ್ ಇನ್ಶೂರೆನ್ಸ್ ಬೇರೆ ಕಟ್ಟಿರ್ಲಿಲ್ಲ ಕಣೋ ನಾನು. ಅಯ್ಯೋ, ಏನೋ ಮಹೇಶ, ನೀನು ಪಾಲಿಸಿ ಅಂತ ಮಾಡಿಸಿದ್ಮೇಲೆ ಸರಿಯಾದ ಸಮಯಕ್ಕೆ ಹಣ ತುಂಬಬೇಕಲ್ವೇನೋ? ಲ್ಯಾಪ್ಸ್ ಆಗೋಗ್ಬಿಡುತ್ತೆ ಕಣ ಅದು. ಗಾಡಿಗೆ ಆಗ್ಲಿ ಬಾಡಿಗೆ ಆಗ್ಲಿ ಪಾಲಿಸಿ ಅಂತ ತಗೊಂಡ್ಮೇಲೆ ಸರಿಯಾದ ಸಮಯಕ್ಕೆ ಹಣ ತುಂಬಬೇಕಪ್ಪ. ನೀವು ಸೊತ್ರೆ ತಾನೇ ಕೊಡೋದು ಇನ್ಶೂರೆನ್ಸ್ನವ್ರು. ನೋಡು, ಇನ್ಶೂರೆನ್ಸ್ ಬಗ್ಗೆ ಒಳ್ಳೇದನ್ನು ಹೆಚ್ಚಿಗೆ ತಿಳ್ಕೊಳ್ಳಿಲ್ಲ ಅಂತ ಅಂದ್ರು ಇಂಥ ವಿಚಾರಗಳನ್ನ ಜಾಸ್ತಿ ತಿಳ್ಕೊಂಡಿರ್ತೀರಾ ನೀವು, ಅಲ್ವಾ ಮಹೇಶ? ಸತ್ರೆ ಮಾತ್ರ ನಾ LICನವರು ದುಡ್ಡು ಕೊಡೋದು. ನೋಡು, ನಮ್ಮಲ್ಲಿ ಮನಿ ಬ್ಯಾಕ್ ಪಾಲಿಸಿ ಅಂತ ಇದೆ. ಮನಿ ಬ್ಯಾಕ್ ಪಾಲಿಸಿನಲ್ಲಿ 4 ವರ್ಷಕ್ಕೊಂದ್ಸರಿ ಅಥವಾ 5 ವರ್ಷಕ್ಕೊಂದ್ಸರಿ ಹಣ ಕೊಡ್ತಾ ಇರ್ತೀವಿ, ಆಯ್ತಾ? ನೆಕ್ಸ್ಟ್ ಚಿಲ್ಡ್ರನ್ಸ್ ಪಾಲಿಸಿ ಇದಾವೆ. ಇದರಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅಂತ ಹೇಳಿ ಹಾಗಾಗಿ ಹಣ ಕೊಡ್ತಾ ಇರ್ತೀವಿ, ಸರಿ ಆಯ್ತಾ? ಆ ನಂತರ ಈ ಒಂದು ಪಾಲಿಸಿ ತಗೊಂಡ್ಮೇಲೆ ಏನಾದ್ರೂ ಒಂದು ತೊಂದ್ರೆ ಕಷ್ಟ ಅಂತ ಅಂದ್ರೆ ಅವಾಗ್ಲೂ ಕೂಡ ನಿಮ್ಗೆ ಲೋನ್ ತಗೋಬಹುದು, ಆಯ್ತಾ? ಜೊತೆಗೆ ಮನೆ ಕಟ್ಟಿಸ್ಬೇಕಂದ್ರೆ ಲೋನ್ ತಗೋಬಹುದು. ಎಲ್ಲದಕ್ಕಿಂತ ಮುಖ್ಯವಾಗಿ ನೀನ್ ಹೆಲ್ತ್ ಪಾಲಿಸಿ ತಗೊಂಡಿದ್ರೆ ನೋಡಿ, ಈಗ ಹಾಸ್ಪಿಟ್ಲ್ ಖರ್ಚು ಕೂಡ ಸಿಗೋದು. ಅಷ್ಟ್ ಮಾತ್ರ ಅಲ್ಲ ಕಣ, ಡಿಸಬಿಲಿಟಿ ಬೆನಿಫಿಟ್ ಅಂತ ಇದೆ. ಅದ್ರಲ್ಲಿ ಈ ರೀತಿ ಏನಾದ್ರೂ ಅಂಗವಿಫಲತೆ ಆದ್ರೆ
ಮುಂದೆ ಪ್ರೀಮಿಯಮೇ ಕಟ್ಬೇಕಾಗಿಲ್ಲ ಕಣೋ. ಕಟ್ಟಲೇಬೇಕಾಗಿಲ್ಲ. ಜೊತೆಗೆ LICನವರೇ 10 ವರ್ಷದವರೆಗೂ ಇಷ್ಟು ಭಾಗ ಅಂತ ಹೇಳ್ಬಿಟ್ಟು ಜೀವನಾಂಶಕ್ಕೆ ಅಂತ ಅವರೇ ಕೊಡ್ತಾರೆ ಕಣೋ. ಅಷ್ಟ್ ಸಾಲದು ಅಂತ ಆ ಅವಧಿ ಮುಗಿದ ಮೇಲೂ ಕೂಡ ಮತ್ತೆ ಹಣ ಕೊಡ್ತಾರೆ. ಸರಿ, ಮತ್ತೆ ಇಷ್ಟೆಲ್ಲ ಅನುಕೂಲತೆ ಇದೆ. ಜೊತೆಗೆ ಆ ಅವಧಿ ಮುಗಿದ ಮೇಲೆ ಕೈ ತುಂಬಾ ಹಣ ಸಿಗುತ್ತೆ. ಮತ್ತೆ ವಯಸ್ಸಾದ ಕಾಲದಲ್ಲಿ ಪೆನ್ಷನ್ ಪಾಲಿಸಿ ಮಾಡಿಸ್ಕೊಂಡಿದ್ರೆ ವಯಸ್ಸಾದ ಕಾಲಕ್ಕೆ ಪೆನ್ಷನ್ ಬರುತ್ತೆ. ನೀನ್ ತಿಳ್ಕೊಂಡಿರೋದೇನು, ಸತ್ತಾಗ ಮಾತ್ರ LICನವ್ರು ದುಡ್ಡು ಕೊಡ್ತಾರೆ ಅಂತ. ಇಷ್ಟೂ ಸಂದರ್ಭದಲ್ಲಿ ದುಡ್ಡು ಕೊಟ್ಟು ಜೊತೆಗೆ ಆಕಸ್ಮಿಕವಾಗಿ ಏನಾದ್ರೂ ಜೀವಹಾನಿ ಆದ್ರೆ ಅವಾಗ್ಲೂ ಕೂಡ ನಾವು ಹಣ ಕೊಡ್ತೀವಿ. ಇದೆಲ್ಲ ನನ್ಗೆ ಗೊತ್ತೇ ಇರ್ಲಿಲ್ವಲ್ಲ. ಎಲ್ಲಪ್ಪ ಕೇಳಕ್ ಬಿಡ್ತಿದ್ದೆ ನೀನು. ನಾನು ಹೇಳಕ್ ಬಂದಾಗೆಲ್ಲ ತಪ್ಪಿಸ್ಕೊಂಡೇ ಹೋಗ್ತಾ ಇದ್ದೆ ನೀನು. ಸಾರಿ ಸರ್, ನಾನು ಆ ದಿವಸ ನಿಮ್ಗೆ ಏನೇನೋ ಅಂತ ಬೈದ್ ಬಿಟ್ಟೆ. ಏನಪ್ಪ ಇಂತ ಕೆಲಸ ಮಾಡ್ಕೊಂಬಿಟ್ಟೆ. ರಜು, ಒಂದ್ ಕೆಲಸ ಮಾಡಿ, ಈಗ ಹೇಳು. ಒಂದ್ ಒಳ್ಳೆ ಪ್ಲಾನ್ ಇದ್ರೆ ಹೇಳಪ್ಪ. ಒಳ್ಳೆ LIC ಪ್ಲಾನ್ ಮಾಡಿಸ್ಬಿಡ್ತೀನಿ ನಾನೀಗ. ಹೌದು, ಇವಾಗ? ಹೌದು, ಮತ್ತೆ ಈ ಸ್ಥಿತಿನಲ್ಲಿ ಮತ್ತೆ ಏನೋ ಮಹೇಶ, ಹಂಗಂದ್ರೆ ಅಲ್ವೋ, ಆದಾಯ ಚೆನ್ನಾಗಿತ್ತು, ಆರೋಗ್ಯ ಚೆನ್ನಾಗಿತ್ತು, ಆವಾಗ ನೀನ್ LIC ಪಾಲಿಸಿ ತಗೊಳ್ಳಿಲ್ಲ. ಇವಾಗ ನಿನಗೆ ವರಮಾನನೂ ಇಲ್ಲ, ಅನಾರೋಗ್ಯ ಈ ಸ್ಥಿತಿನಲ್ಲಿದೆ, ಈಗ LIC ಪಾಲಿಸಿ ತಗೊಳ್ಬೇಕು ಅಂತ ಕೇಳ್ತಾ ಇದೆಯಲ್ಲೋ. ಹಂಗ ಸಿಗಲ್ಲ ನನ್ ಪಾಲಿಸಿ. ಹೇಗೋ ಸಾಧ್ಯ ಮಹೇಶ. ಯಾವತ್ ನಾವ್ LICನವ್ರು ಕೇಳೋದೇ 2 ಕಣ ಮುಖ್ಯವಾಗಿ. ಒಂದು ಆರೋಗ್ಯ, ಆನಂತರ ಪ್ರೀಮಿಯಂ ತುಂಬ್ಲಿಕ್ಕೆ ಸಾಧ್ಯ ಆದಂತಹ ಒಂದು ವರಮಾನ. ಆ 2 ಇದ್ದಾಗ್ಲೂ ನೀನು ಮಾಡಿಸ್ತಿಲ್ಲ. ಎಂತ ಕೆಲಸ ಮಾಡ್ಕೊಂಡ್ವಿ ಮಹೇಶ ನೀನು. ನೀನು ಅವಾಗ ಹೇಳ್ತಿದ್ದೆ ನಂದ ವರಮಾನ ಚೆನ್ನಾಗಿತ್ತು, ಆರೋಗ್ಯ ಕೂಡ ಚೆನ್ನಾಗಿತ್ತು. ನೀನ್ ಎಷ್ಟು ಹೇಳ್ದೆ, ನಾನು ಕೇಳಲಿಲ್ಲ. ಈಗ ವರಮಾನನೂ ಇಲ್ಲ, ಆರೋಗ್ಯನೂ ಇಲ್ಲ. ನೋಡಪ್ಪ, ಈಗ ಪಾಲಿಸಿ ಕೊಡು ಅಂದ್ರೆ ಆಗಲ್ಲ ಅಂತೀಯ ನೀನು. ಅಲ್ವೋ, ನೀನು LIC ಪಾಲಿಸಿ ಮಾಡಿಸಿದ್ರೆ ನೀನು ಒಬ್ಬನಿಗೋಸ್ಕರ ಅನುಕೂಲ ಅಂತ ಅನ್ಕೊಂಡಿದ್ಯೇನೋ ಮಹೇಶ. ಮತ್ತೆ ನಿನಗ ಅನುಕೂಲ ಆಗೋದು, ನಿನ್ನ ಕುಟುಂಬಕ್ಕೆ ಅನುಕೂಲ ಆಗೋದು, ನಿನ್ನ ಮಕ್ಳಿಗೆ ಅನುಕೂಲ ಆಗೋದು, ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಗೆಳೆಯನಿಗೆ ಒಂದು ಪಾಲಿಸಿ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನನಗೂ ತೃಪ್ತಿ ಆಗೋದು. ಇದೆಲ್ಲಕ್ಕಿಂತ ಹೆಚ್ಚಾಗಿ LICಗೆ ನೀನು ಕಟ್ಟೋ ಹಣ ನಮ್ಮ ಭಾರತ ದೇಶದ ಅಭಿವೃದ್ಧಿಗೆ ಹೋಗುತ್ತೆ ಕಣ. ಸರಿ, ನನಗಿದೆಲ್ಲ ಅಂತ ಒಂದು ಈ ಭಾರತ ದೇಶದ ಅಭಿವೃದ್ಧಿಯಲ್ಲಿ ನಿನ್ನದೊಂದು ಪಾಲಿರೋದು ಕಣ. ಇಷ್ಟೆಲ್ಲ ಅನುಕೂಲತೆ ಇದ್ರು ನೀನು LIC ಪಾಲಿಸಿ ತಗೊಳ್ದಲ್ಲೇ ಇವತ್ತು ಇಂತ ಒಂದು ಸ್ಥಿತಿಗೆ ಬಂದ್ಬಿಟ್ಟಿಯಲ್ಲೋ ಮಹೇಶ. ದಡ್ನಾಬಿಟ್ನಪ್ಪ ನಾನು, ದಡ್ನಾಬಿಟ್ಟೆ. ನೋಡು, LIC ಪಾಲಿಸಿ ತಗೊಂಡಿದ್ರೆ ಇವತ್ತು ನನಗೆ ಅನುಕೂಲ ಆಗಿರೋದು ಅಲ್ವಾ. ಮತ್ತೆ ಎಲ್ಲಾರು ಅಷ್ಟೇ LIC ಪಾಲಿಸಿ ತಗೊಂಡ್ರೆ ಅವ್ರವ್ರ ಕುಟುಂಬ ಸುಭದ್ರವಾಗಿರುತ್ತೆ. ನಂತರ ಯಾರು ಮಾಡ್ಕೊಳ್ಬಾರ್ದಪ್ಪ. ಸದ್ಯ ಕೊನೆ ಪಕ್ಷ ಮಹೇಶ, LIC ಬಗ್ಗೆ ಈಗಲಾದ್ರೂ ನಿನಗೊಂದು ಒಳ್ಳೆ ಅಭಿಪ್ರಾಯ ಬಂತಲ್ಲ. ನೋಡು ಮಹೇಶ, ಈಗ ನಿನಗೆ ಇನ್ಶೂರೆನ್ಸ್ ಎಷ್ಟು ಮುಖ್ಯ ಅಂತ ಗೊತ್ತಾಗಿದೆ. ಈ ವಿಚಾರನ ನೀನ್ ತಿಳ್ಕೊಂಡಿದ್ದು ಮಾತ್ರ ಸಾಲದು. ನಿನಗೆ ಗೊತ್ತಿರುವಂತ ನೆರೆಹೊರೆಯವರಿಗೆ, ಸ್ನೇಹಿತರುಗಳಿಗೆ, ಬಂಧು ಬಳಗದವರಿಗೆ ಎಲ್ರಿಗೂ ಇನ್ಶೂರೆನ್ಸ್ ಎಷ್ಟು ಮುಖ್ಯ ಅಂತ ಎಲ್ರಿಗೂ ನೀನ್ ತಿಳಿ ಹೇಳ್ಬೇಕು ಮಹೇಶ. ಏನಾಗುತ್ತೆ ಗೊತ್ತಾ, ಹೇಳಪ್ಪ, ಪಾಲಿಸಿ ಮಾಡಿಸಿದವರು ಕೂಡ ಮಾಡಿಸ್ಬಿಟ್ಟು ಸುಮ್ನೆ ಇರೋಂಥದ್ದಲ್ಲ. ಪಾಲಿಸಿ ತಗೊಂಡ್ಮೇಲೆ ಅವ್ರಿಗೆ ಗೊತ್ತಿರ್ತಕ್ಕಂಥ ಎಲ್ರಿಗೂ ಕೂಡ ವಿಚಾರ ತಿಳಿಸ್ಬೇಕು. ಅವಾಗ ಏನಾಗುತ್ತೆ, ಬೇರೆಯವರು ಕೂಡ LIC ಪಾಲಿಸಿ ತಗೊಳ್ತಾರೆ. ಅವ್ರಿಗೆ ಒಂದು ಕಷ್ಟ ಕಾಲದಲ್ಲಿ ಇರ್ಬೋದು, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇರ್ಬೋದು, ಮದುವೆಗಿರ್ಬೋದು, ಮನೆ ಕಟ್ಟೋ ಸಂದರ್ಭದಲ್ಲಿ ಇರ್ಬೋದು, ಇಂತಹ ಸಂದರ್ಭದಲ್ಲೆಲ್ಲ ಹಣ ಬಂದಾಗ ಯಾರು ಕರ್ಕೊಂಬಂದು LIC ಪಾಲಿಸಿನ ಮಾಡಿಸಿರ್ತಾರೋ ಅವ್ರನ್ನ ನೆನೆದಿಲ್ವೇನೋ ಅವರು. ಖಂಡಿತನಪ್ಪ. ಇವತ್ತಿಗೂ ನಾನು ಈ ವೃತ್ತಿನಲ್ಲಿ ತುಂಬಾ ಸಂತೋಷವಾಗಿದ್ದೀನಿ ಕಣ. ಏನಕ್ಕೆ ಗೊತ್ತಾ, ಎಷ್ಟೋ ಜನಕ್ಕೆ, ಎಷ್ಟೋ ಕುಟುಂಬಗಳಿಗೆ ಕಷ್ಟದಲ್ಲಿ ನಮ್ಮ LICನವರು ಹಣ ನೀಡಿದ್ದಾರೆ. ಅವ್ರು ಮಾಡಿಸಿದಂತಹ ಪಾಲಿಸಿಯಿಂದ ಹಣ ಬಂದಿದೆ. ಅವರೆಲ್ಲರೂ ಕೂಡ ನನ್ನನ್ನು ನೆನೀತಾರೆ, ನಮ್ಮ LICನ ಪೂಜೆ ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ಹೇಳೋದು, ಪ್ರತಿಯೊಬ್ರು ಕೂಡ LIC ಪಾಲಿಸಿ ತಗೊಳ್ಬೇಕು ಅಂತ. ನೀನ್ ಹೇಳದ್ಮೇಲೆ ಈಗ ಅರ್ಥ ಆಯ್ತು ಕಣ. ಜೀವ ವಿಮೆ ಜೀವನಕ್ಕೆ ಅತ್ಯಗತ್ಯ ಅಂತ. ನೋಡಿದ್ಯಾ, ಜೀವನಕ್ಕೆ ಜೀವ ವಿಮೆ ಅತ್ಯಗತ್ಯ. ಏನಮ್ಮ? ಹೌದು, ಜೀವನಕ್ಕೆ ಜೀವ ವಿಮೆ ಅತ್ಯಗತ್ಯ. ಅತ್ಯಗತ್ಯ, 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 ಅತ್ಯಗತ್ಯ. ಪ್ರಿಯ ವೀಕ್ಷಕರೇ, ನೀವು ಈಗಾಗಲೇ ವೀಕ್ಷಣೆ ಮಾಡಿರತಕ್ಕಂಥ ಕಿರು ನಾಟಕದಲ್ಲಿ ಜೀವ ವಿಮಾ ಮಹತ್ವ ಪ್ರತಿ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಮಹತ್ತರವಾದ ಒಂದು ಸಾಧನೆ ಮಾಡ್ತದೆ ಅನ್ನುವಂಥದ್ದನ್ನು ನೀವು ವೀಕ್ಷಣೆ ಮಾಡಿದ್ದೀರಿ. ಜೀವ ವಿಮೆ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಮೂಲಭೂತ ಅವಶ್ಯಕತೆ. ಈ ಮೂಲಭೂತ ಅವಶ್ಯಕತೆಯನ್ನು ಪಡ್ಕೊಳ್ಳಿಕ್ಕೆ ಪ್ರತಿಯೊಬ್ಬರೂ ಕೂಡ ಜೀವ ವಿಮಾ ಪಾಲಿಸಿಗಳನ್ನು ತಗೊಳ್ಬೇಕು. ಜೀವ ವಿಮೆ ನಾವು ಜೀವಂತ ಇದ್ದಾಗ ಇಳಿ ವಯಸ್ಸಿನಲ್ಲಿ, ನಿವೃತ್ತಿಯಲ್ಲಿ ಹಣದ ಭದ್ರತೆಯನ್ನು ಕೊಡೋದ್ರ ಜೊತೆಗೆ ನೆಮ್ಮದಿಯ ಜೀವನವನ್ನು ಸಾಗಿಸೋದಕ್ಕೆ ಒಂದು ಒಳ್ಳೆಯ ಸಾಧನ.
ಹಾಗೆಯೇ ಅಕಸ್ಮಾತಾಗಿ ಮರಣ ಹೊಂದಿದಾಗ ಫ್ಯಾಮಿಲಿಗೆ, ಅವರ ಕುಟುಂಬ ವರ್ಗದವರಿಗೆ ಒಂದು ಆರ್ಥಿಕ ಭದ್ರತೆಯನ್ನು ನೀಡ್ತದೆ. ಈ ದಿಸೆಯಲ್ಲಿ LIC ಎಲ್ಲ ವರ್ಗದ ಜನಗಳಿಗೆ ವಿವಿಧ ಒಂದು ಯೋಜನೆಗಳನ್ನು ಹೊರತಂದಿದೆ. ಎಂಡೋಮೆಂಟ್ ಪಾಲಿಸಿಗಳಿರ್ಬೋದು, ಮನಿ ಬ್ಯಾಕ್ ಪಾಲಿಸಿಗಳಿರ್ಬೋದು, ಜೀವನ್ ಆನಂದ್, ಜೀವನ್ ತರಂಗ್ ಅನ್ನುವಂತಹ ಪ್ಲಾನ್ಗಳು ವಿವಿಧ ವರ್ಗದ ವಿವಿಧ ವ್ಯಕ್ತಿಗಳಿಗೆ ಅನುಕೂಲ ಆಗ್ತಕ್ಕಂಥ ಪ್ಲಾನ್ಗಳು LICಯಲ್ಲಿ ಇವೆ. ಜೀವನ್ ಆರೋಗ್ಯ ಅನ್ನುವಂತಹ ಆರೋಗ್ಯ ವಿಮೆ, ಜೀವನ್ ಅಕ್ಷಯ ಅನ್ನುವಂತಹ ಒಂದು ಪಿಂಚಣಿ ವಿಮೆ ಕೂಡ ಈ ಯೋಜನೆಗಳಲ್ಲಿ ಒಂದು. LIC ಇತ್ತೀಚೆಗೆ ಹೊರತಂದಿರತಕ್ಕಂಥ ನ್ಯೂ ಜೀವನ್ ನಿಧಿ ಹಾಗೂ ಫ್ಲೆಕ್ಸಿ ಪ್ಲಸ್ ಅಂತ ಯೋಜನೆಗಳು ಬಹಳ ಉತ್ತಮವಾಗಿರ್ತಕ್ಕಂಥ ಯೋಜನೆಗಳು. ಜೀವನ್ ನಿಧಿ ಅನ್ನುವಂಥ ಯೋಜನೆ ಪ್ರೀಮಿಯಂ ಕಟ್ಟುವಂಥ ಅವಧಿಯಲ್ಲಿ ವಿಮಾ ರಕ್ಷಣೆ ನೀಡುವುದರ ಜೊತೆಗೆ ಅವಧಿ ಮುಗಿದ ನಂತರದಲ್ಲಿ ಪಿಂಚಣಿ ಅಂದರೆ ಪೆನ್ಷನ್ ಕೊಡ್ತಕ್ಕಂಥ ಒಂದು ಉತ್ತಮವಾದ ಒಂದು ಯೋಜನೆ. ಈ ಯೋಜನೆಯ ಪ್ರಯೋಜನವನ್ನು 20 ವರ್ಷ ದಾಟಿರ್ತಕ್ಕಂಥ ಯಾವುದೇ ವ್ಯಕ್ತಿಗಳು ಪಡ್ಕೊಳ್ಬೋದು. ಹಾಗೆಯೇ 55 ವರ್ಷದವರೆಗೆ ಈ ಪ್ರೀಮಿಯಮನ್ನು ಕಟ್ಟಬೇಕಾಗ್ತದೆ. ಪ್ರೀಮಿಯಂ ಕಟ್ಟುವಂಥ ಅವಧಿಯಲ್ಲಿ ಆ ಪಾಲಿಸಿದಾರ ಮರಣ ಹೊಂದಿದಾಗ ವಿಮಾ ರಕ್ಷಣೆ ಕೊಡೋದ್ರ ಜೊತೆಗೆ ಆ ಅವಧಿ ಮುಗಿದ ನಂತರ ಪಾಲಿಸಿದಾರರಿಗೆ ಪಿಂಚಣಿ ಕೊಡ್ತಕ್ಕಂಥ, ಜೀವನ ಪರ್ಯಂತ ಪಿಂಚಣಿ ಕೊಡ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಯೋಜನೆ. ಹಾಗೆಯೇ ಇನ್ನೊಂದು ಯೋಜನೆ ಫ್ಲೆಕ್ಸಿ ಪ್ಲಸ್, ಉಳಿತಾಯ ಮತ್ತು ವಿಮಾ ರಕ್ಷಣೆ ಕೊಡ್ತಕ್ಕಂಥದ್ದು. ಈ ಯೋಜನೆ 18 ವರ್ಷ ವಯಸ್ಸಿನ ನಂತರದಲ್ಲಿ ಯಾವ ವ್ಯಕ್ತಿಗಳು ಕೂಡ ತಗೊಳ್ಬೋದು. ಇದರಲ್ಲಿ 2 ಉತ್ತಮವಾದ ಒಂದು ಯೋಜನೆಗಳಿವೆ. ಒಂದು ಬಾಂಡ್ ಫಂಡ್, ಇನ್ನೊಂದು ಮಿಕ್ಸ್ಡ್ ಫಂಡ್ ಅಂತ. ಈ ಯೋಜನೆಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಪಾಲಿಸಿಗಳನ್ನು ತಗೋಬೋದು. ಇದರಲ್ಲಿ ವಿಶಿಷ್ಟವಾಗಿರ್ತಕ್ಕಂಥದ್ದು ಮರಣ ಹೊಂದಿದಾಗ ವ್ಯಕ್ತಿಗೆ ಒಂದು ಸಮ್ ಅಶ್ಯೂರ್ಡ್, ನಾಮಿನಿಗೆ ಸಮ್ ಅಶ್ಯೂರ್ಡನ್ನು ಕೊಡ್ತೇವೆ. ಜೊತೆಗೆ ಆ ಪಾಲಿಸಿ ಪರಿಪಕ್ವವಾದಾಗ ನಾಮಿನಿ ಫಂಡ್ ವ್ಯಾಲ್ಯೂವನ್ನು ಕೂಡ ಪಡ್ಕೊಳ್ತವೆ. ಈ ದಿಶೆಯಲ್ಲಿ LIC ವಿವಿಧ ಜನಗಳಿಗೆ ವಿವಿಧ ಒಂದು ಪಾಲಿಸಿಗಳನ್ನು ಕೊಡ್ತಕ್ಕಂಥ ಯೋಜನೆ ಈ LICಯ ಜೀವ ವಿಮೆ. ಹಾಗೆಯೇ LICಯಲ್ಲಿ ನಾವು ಹೊಸ ಪಾಲಿಸಿಗಳನ್ನು ಮಾರಾಟ ಮಾಡೋದ್ರ ಜೊತೆಗೆ ಪರಿಪಕ್ವವಾದಾಗ ವ್ಯಕ್ತಿಗಳಿಗೆ ಹಣ ತಲುಪಿಸುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ದಿಶೆಯಲ್ಲಿ ಭಾರತ ಸರ್ಕಾರದ ಒಂದು ನಿರ್ದೇಶನದಂತೆಯೇ ಕ್ಯಾಶ್ ಟ್ರಾನ್ಸ್ಫರ್ ಅನ್ನುವಂಥದ್ದು. ಈ ಕ್ಯಾಶ್ ಟ್ರಾನ್ಸ್ಫರಲ್ಲಿ ಪಾಲಿಸಿ ಪರಿಪಕ್ವ ಹೊಂದಿದಾಗ ವ್ಯಕ್ತಿಯ ಒಂದು ಅಕೌಂಟಿಗೆ ನೇರವಾಗಿ ಪರಿಪಕ್ವವಾದ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು, ಜಮಾ ಮಾಡ್ತಕ್ಕಂಥದ್ದು. ಈ ದಿಶೆಯಲ್ಲಿ ನೆಫ್ಟ್ ಅನ್ನುವಂಥದ್ದು ಒಂದು ಉತ್ತಮವಾದ ಯೋಜನೆ. ನೆಫ್ಟ್ ಅಂತ ಹೇಳಿದರೆ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್. ಈ ಯೋಜನೆಯಲ್ಲಿ ಪಾಲಿಸಿ ಪರಿಪಕ್ವವಾದಾಗ ಪಾಲಿಸಿದಾರ ಖಾತೆಗೆ ನೇರವಾಗಿ LICಯಿಂದ ಹಣವನ್ನು ನಾವು ಟ್ರಾನ್ಸ್ಫರ್ ಮಾಡ್ತೇವೆ. ಈ ದಿಶೆಯಲ್ಲಿ ಪ್ರತಿಯೊಬ್ಬ ಪಾಲಿಸಿದಾರರಿಗೆ ನಾನು ವಿನಂತಿ ಮಾಡಿಕೊಳ್ಳೋದು ಏನಂತ ಹೇಳಿದರೆ, ನಿಮ್ಮ ಹತ್ತಿರದ ಶಾಖೆಯಲ್ಲಿ ಹೋಗಿ ನೆಫ್ಟ್ ಡೀಟೇಲ್ಸನ್ನು ಪಡ್ಕೊಂಡು ಈ ನೆಫ್ಟ್ ಮ್ಯಾಂಡೇಟನ್ನು ತಮ್ಮ ಪಾಲಿಸಿಯ ಖಾತೆಗೆ ಕೊಟ್ಟರೆ ಆ ಒಂದು ನೆಫ್ಟನ್ನು ನಾವು ಅಳವಡಿಸ್ಕೊಂಡು ನಿಮ್ಮ ಪಾಲಿಸಿ ಸಾಲ ತಗೊಳ್ಳುವಾಗಿರ್ಬೋದು, ಮನಿ ಬ್ಯಾಕ್ ಪಾಲಿಸಿ ಪಾವತಿ ಮಾಡುವಾಗಿರ್ಬೋದು, ಅಥವಾ ಪಾಲಿಸಿ ಪರಿಪಕ್ವವಾದಾಗ ನೇರವಾಗಿ ನಿಮ್ಮ ಖಾತೆಗೆ ಹಣವನ್ನು ಜಮಾ ಮಾಡ್ತೇವೆ. ಈ ಪ್ರಯೋಜನವನ್ನು ಪಡ್ಕೊಂಡು ಪ್ರತಿಯೊಬ್ಬ ಪಾಲಿಸಿದಾರರು ಕೂಡ LICಯ ಎಲ್ಲ ಯೋಜನೆಗಳ ಪ್ರಯೋಜನ ಪಡ್ಕೊಂಡು ಹೆಚ್ಚು ಹೆಚ್ಚು ವಿಮೆಯನ್ನು ಇಳಿಸೋದ್ರ ಮೂಲಕ ಈ ಪ್ರಯೋಜನವನ್ನು ಪಡ್ಕೋಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ.